ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಹಳೆಯ ಅಂಗಿಗೆ ಹೊಸ ಬಟ್ಟೆಯ ತೇಪೆಯನ್ನು ಯಾರೂ ಹಾಕುವುದಿಲ್ಲ, ಏಕೆಂದರೆ ಹೊಸ ತೇಪೆಯು ಹಳೆಯ ಅಂಗಿಯನ್ನು ಹಿಂಜುವುದರಿಂದ ಹರಕು ಹೆಚ್ಚಾಗುತ್ತದೆ. ಅಂತೆಯೇ ಹಳೆಯ ಬುದ್ದಲಿಗಳಲ್ಲಿ ಹೊಸ ಮದ್ಯವನ್ನು ತುಂಬಿಡುವುದಿಲ್ಲ, ತುಂಬಿಟ್ಟರೆ ಬುದ್ದಲಿಗಳು ಬಿರಿಯುತ್ತವೆ, ಮದ್ಯವು ಚೆಲ್ಲಿ ಹೋಗುತ್ತದೆ, ಬುದ್ದಲಿಗಳು ಹಾಳಾಗುತ್ತವೆ. ಹೊಸ ಮದ್ಯವನ್ನು ಹೊಸ ಬುದ್ದಲಿಗಳಲ್ಲೇ ತುಂಬಿಡುತ್ತಾರೆ, ಆಗ ಎರಡೂ ಉಳಿಯುತ್ತವೆ. ಪ್ರಿಯರೇ, ಇದರ ಅರ್ಥ ನಮ್ಮ ಜೀವನಗಳು ಹೊಸದಾಗಬೇಕು, ಪವಿತ್ರಾತ್ಮರಿಂದ ತುಂಬಲ್ಪಡಬೇಕು, ಪವಿತ್ರಾತ್ಮ ಭರಿತವಾಗಬೇಕು. ಹಳೆಯ ಅಂಗಿ ಹೊಸ ತೇಪೆಗೆ ಮ್ಯಾಚ್ ಆಗಲ್ಲ, ಹರಕು ಹೆಚ್ಚಾಗುತ್ತದೆ. ಹೊಸ ಬುದ್ದಲಿ, ಹೊಸ ಮದ್ಯ, ಬುದ್ದಲಿ ಹಾಳಾಗುತ್ತದೆ, ಮದ್ಯ ಚೆಲ್ಲುತ್ತದೆ. ಪ್ರಿಯರೇ, ನಮ್ಮಲ್ಲಿರುವ ಹಳೆಯ ಸ್ವಭಾವ, ಹಳೆಯ ಜೀವನ, ಪಾಪದ ಜೀವನ, ಆದಾಮನ ಆ ರೂಟ್ ನಮ್ಮಲ್ಲಿರುವಾಗ ನಮ್ಮ ಜೀವಿತದಲ್ಲಿ ಪರಿಶುದ್ಧಾತ್ಮರಿಗೆ ಅವಕಾಶವಿಲ್ಲ. ಪರಿಶುದ್ಧರಾದ ಪವಿತ್ರಾತ್ಮರು ನಮ್ಮ ನಿವಾಸವಾಗಬೇಕಾದ್ರೆ, ಅವರು ನಮ್ಮಲ್ಲಿ ವಾಸಿಸಬೇಕಾದರೆ ನಮ್ಮ ಪ್ರಾರ್ಥನೆ ಉಪವಾಸದಿಂದ ಅವರು ನಮ್ಮಲ್ಲಿ ಬರಲ್ಲ. ಮೊದಲು ನಾವು ಯೇಸು ಕ್ರಿಸ್ತರಲ್ಲಿ, ಶುಭ ಸಂದೇಶವಾದ ಯೇಸು ಕ್ರಿಸ್ತರಲ್ಲಿ, ಅವರ ಯಾತನೆ, ಮರಣ, ಪುನರುತ್ಥಾನದಲ್ಲಿ, ಅವರ ಬರೋಣದಲ್ಲಿ ವಿಶ್ವಾಸವಿಡಬೇಕು. ವಿಶ್ವಾಸವಿಲ್ಲದೆ ಯಾರೂ ದೇವರನ್ನು ಮೆಚ್ಚಿಸೋದಕ್ಕೆ ಸಾಧ್ಯವಿಲ್ಲ. ನಮ್ಮಲ್ಲಿರುವ ಆ ಹಳೆಯ ಬೇರು, ಆದಾಮನ ಬೇರು ಕಿತ್ತು ಹಾಕಲು ಯೇಸು ಶಿಲುಬೆಯ ಮೇಲೆ ರಕ್ತ ಸುರಿದು ಬಾಧೆಪಟ್ಟು ಪ್ರಾಣ ತ್ಯಾಗ ಮಾಡಿದರು. ಅವರ ಪರಿಶುದ್ಧ ರಕ್ತ ನಮ್ಮಲ್ಲಿರುವ ಎಲ್ಲ ಕೆಟ್ಟ ಹಳೆಯ ಜೀವಿತವನ್ನು ಮಾರ್ಪಡಿಸುವ, ರೂಪಾಂತರಿಸುವ, ಪರಿಶುದ್ಧಿಗೊಳಿಸುವ, ಹೊಸದಾಗಿಸುವ ಶಕ್ತಿಯಿಂದ ಕೂಡಿದ್ದಾಗಿದೆ. ನಾನು ನೀನು ದೇವಪುತ್ರನಾದ ಸ್ವತಃ ದೇವರೇ ಅಧಿಕಾರ ಕೊಟ್ಟು ಕಳುಹಿಸಿದ ನಾಥ ಯೇಸುವಲ್ಲಿ ವಿಶ್ವಾಸವಿಟ್ಟಾಗ ನಿಮ್ಮ ಜೀವನ ಹೊಸದಾಗುತ್ತೆ. ಹಳೆಯದೆಲ್ಲ ಅಳಿದು ಹೋಗುತ್ತೆ. ಹೊಸದಿದೋ ಜನ್ಮ ತಳೆದಿದೆ. ಪ್ರಭುವಿನಿಂದಾದ ಕಾರ್ಯ ಇದು. ಇದು ನಮ್ಮ ಸ್ವಂತ ಪುಣ್ಯ ಕಾರ್ಯದ ಫಲವಲ್ಲ. ಸ್ವಂತ ಪುಣ್ಯ ಕಾರ್ಯಗಳೆಂಬ ಹೊಸ ತೇಪೆಯನ್ನು ಹಳೆಯ ಜೀವನಕ್ಕೆ ಹಾಕಿ ಅದನ್ನು ಹೊಸದಾಗಿಸಲು, ಪವಿತ್ರಾತ್ಮ ಪಡೆಯಲು ಸಾಧ್ಯವೇ ಇಲ್ಲ. ಇದು ಅಸಾಧ್ಯ. ನಾವು ಭ್ರಮೆಯಲ್ಲಿ ಪವಿತ್ರಾತ್ಮ ನಮ್ಮಲ್ಲಿ ಇದ್ದಾರೆ ಎಂದು ಜೀವಿಸಿದ್ರೆ ಸಾಲದು. ಜೀವನ ಕಂಪ್ಲೀಟಾಗಿ ಹೊಸದಾಗಬೇಕು. ಹೊಸದಾದ ಫಲಗಳು, ಪವಿತ್ರಾತ್ಮ ಭರಿತ ಫಲಗಳು ನಮ್ಮಿಂದ ಹೊರಬರಬೇಕು, ಕಾಣಲ್ಪಡಬೇಕು. ಇವತ್ತು ನನ್ನ ಜೀವಿತ, ನಿನ್ನ ಜೀವಿತ ಹೊಸದಾಗಿದೆ ಎಂಬುದಕ್ಕೆ ಪ್ರೂಫ್ ಒಂದೇ, ನಮ್ಮ ಜೀವಿತದ ಮುಖಾಂತರ ಬರುವ ಫಲಗಳು. ಇವತ್ತು ನಮ್ಮ ಮನಸ್ಸು ನವೀಕರಿಸಲ್ಪಡಬೇಕು. ಯೇಸುವಲ್ಲಿ ಒಂದಾದಾಗ ಯೇಸು ಮನೋಭಾವ ನಮ್ಮದಾಗುತ್ತೆ. ಕ್ಷಮಿಸುವ, ಪ್ರೀತಿಸುವ ಜೀವನ ನಮ್ಮದಾಗುತ್ತೆ. ಸ್ವಾರ್ಥ, ಹಗೆತನ ತ್ಯಜಿಸಲು, ಪಾಪದ ಆಲೋಚನೆಗಳನ್ನು, ಪಾಪದ ಆಲೋಚನೆ ಅಥವಾ ಪಾಪದ ಜೀವನ ಸಮಯದಲ್ಲಿ ಪಶ್ಚಾತ್ತಾಪ ಪಡಲು ನಮಗೆ ಸಾಧ್ಯವಾಗುತ್ತೆ. ದೇವರ ವಾಕ್ಯಕ್ಕೆ ವಿಧೇಯರಾಗಲು ನಮ್ಮಲ್ಲಿರುವ ಪರಿಶುದ್ಧಾತ್ಮರು ನಮಗೆ ಸಹಾಯ ಮಾಡ್ತಾರೆ. ಮೊದಲು ಹೊಸದಾಗೋಣ. ನಮ್ಮ ಹಳೆಯ ರೂಟ್ ದೂರವಾಗಿ ಯೇಸು ಎಂಬ ರೂಟ್ ನಮ್ಮಲ್ಲಿ ಬರಲಿ. ಪರಿಶುದ್ಧಾತ್ಮರು ನಮ್ಮಲ್ಲಿ ನೆಲೆಸುತ್ತಾರೆ. ಆತ್ಮದಲ್ಲಿ ಜೀವ ಬಂದಾಗ ಈ ಲೋಕ ಕೇಡಿಗನ ವಶದಲ್ಲಿದ್ದರೂ ನಾವು ದೇವರ ಮಕ್ಕಳಾದ್ದರಿಂದ ನಮಗೆ ಲೋಕ ಜಯಿಸಲು, ಪಾಪ ಜಯಿಸಲು ಸಾಧ್ಯವಾಗುತ್ತೆ. ಪ್ರಿಯರೇ, ಇಂದು ಈ ಸತ್ಯ ಗ್ರಹಿಸಿಕೊಳ್ಳದೆ ಅನೇಕರು ಹಳೆಯ ಬುದ್ದಲಿಯಲ್ಲಿ ಹೊಸ ಮದ್ಯವನ್ನು ತುಂಬಿಡಲು ಪ್ರಯತ್ನ ಪಡ್ತಾನೇ ಇದ್ದಾರೆ. ಅಥವಾ ಹಳೆಯ ಅಂಗಿಗೆ ಹೊಸ ತೇಪೆಯನ್ನು ಹಾಕಲು ಅವರ ಸ್ವಂತ ಪ್ರಯತ್ನ ಪಡ್ತಾ ಇದ್ದಾರೆ. ಅವರಿಗೆ ಶುಭ ಸಂದೇಶವನ್ನು ಸಾರೋಣ. ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟಾಗ ಮಾತ್ರ ಪವಿತ್ರಾತ್ಮ ಸ್ವೀಕಾರ ಮಾಡಲು ಸಾಧ್ಯ ಎಂಬ ಸತ್ಯವನ್ನು ಸಾರಿ ಎಲ್ಲರೂ ಶಾಂತಿ, ಸಮಾಧಾನದ, ಆನಂದದ ಜೀವಿತ, ಒಂದು ಹೊಸ ಜೀವಿತ ಎಲ್ಲರೂ ಜೀವಿಸಲು ನಾವೆಲ್ಲರೂ ಈ ಶುಭ ಸಂದೇಶ ಎಲ್ಲೆಡೆಯೂ ಸಾರಿ ಯೇಸುವಿನ ಶಿಷ್ಯರಂತೆ ಎಲ್ಲರನ್ನು ಕರೆತರೋಣ. ಆಮೇನ್. ಪ್ರೈಸ್ ದ ಲಾರ್ಡ್.